ರಾಷ್ಟ್ರಪತಿ ಭವನದಲ್ಲಿ ಪುಟಿನ್ಗೆ ಭವ್ಯ ಸ್ವಾಗತವನ್ನ ಕೋರಲಾಗಿದೆ. ಅವರನ್ನ ಸ್ವಾಗತಿಸಿದ್ದಾರೆ ಪ್ರಧಾನಿ ಮೋದಿ ಮತ್ತು ರಾಷ್ಟ್ರಪತಿಗಳು. ರಾಷ್ಟ್ರಪತಿಯ ಭವನದಲ್ಲಿ ಪುಟಿನ್ ಅವರಿಗೆ ಭವ್ಯ ಸ್ವಾಗತವನ್ನ ಕೋರಲಾಗಿದೆ. ಅವರನ್ನ ಸ್ವಾಗತಿಸಿದ್ದಾರೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹಾಗೂ ಪ್ರಧಾನಿ ಮೋದಿ ಅವರು. 3 ಸೇನಾ ಪಡೆಗಳಿಂದ ಪುಟಿನ್ಗೆ ಗೌರವ ವಂದನೆಯನ್ನ ಕೂಡ ಸಲ್ಲಿಸಲಾಯಿತು. ನಂತರ ರಾಜ್ಘಾಟ್ಗೆ ತೆರಳಿ ಗಾಂಧೀಜಿಯವರ ಸಮಾಧಿಗೂ ಕೂಡ ನಮನ ಸಲ್ಲಿಸಿದ್ದಾರೆ. ಮಹಾತ್ಮ ಗಾಂಧಿಯವರ ಸ್ಮಾರಕಕ್ಕೆ ನಮನವನ್ನ ಸಲ್ಲಿಸಿದ್ದಾರೆ. ದೆಹಲಿಯ ರಾಜ್ಘಾಟ್ನಲ್ಲಿರುವಂತಹ ಗಾಂಧಿ ಸ್ಮಾರಕ ವಿಶೇಷವಾಗಿ ಭಾರತಕ್ಕೆ ಆಗಮಿಸಿದ್ದಾರೆ ಪುಟಿನ್ ಅವರು. ಆ ನಿಟ್ಟಿನಲ್ಲಿ ರಷ್ಯಾ ಅಧ್ಯಕ್ಷರು ಬರ್ತಿದ್ದಂತೆ ಬಹಳ ಖುಷಿಯಿಂದ ಶಿಷ್ಟಾಚಾರವನ್ನ ಕೂಡ ಬದಿಗೊತ್ತಿ ಒಂದು ರೀತಿ ಸ್ನೇಹಪೂರ್ವಕವಾಗಿ ಅವರನ್ನ ಅತ್ಯಂತ ಗೌರವ ಮೂಲಕವಾಗಿ ಅವರನ್ನ ಸ್ವಾಗತ ಮಾಡುವಂಥ ಕೆಲಸ ಮಾಡಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು, ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಸೇರಿದಂತೆ ವಿವಿಧ ಹಿರಿಯ ನಾಯಕರು ಗಣ್ಯರು ಅಲ್ಲ ಸಂದರ್ಭದಲ್ಲಿದ್ದರು. ಜೊತೆಲಿ 3 ಸೇನಾ ಪಡೆಗಳಿಂದ ಪುಟಿನ್ ಅವರಿಗೆ ಗೌರವವನ್ನು ಸಲ್ಲಿಸಲಾಯಿತು. ನಂತರದಲ್ಲಿ ಗಾಂಧೀಜಿಯವರ ಸ್ಮಾರಕಕ್ಕೆ ತೆರಳಿ ಅಲ್ಲಿ ಹೋಗಿ ಪುಷ್ಪವನ್ನು ಅರ್ಪಿಸಿ ಗೌರವವನ್ನು ಸಲ್ಲಿಸುವಂಥ ಕೆಲಸ ಮಾಡಿದ್ದಾರೆ. 23ನೆಯ ಭಾರತ ರಷ್ಯಾ ವಾರ್ಷಿಕ ಶೃಂಗಸಭೆಯಲ್ಲಿ ಭಾಗಿಯಾಗುವುದಕ್ಕೆ ಭಾರತಕ್ಕೆ ಆಗಮಿಸಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಭೇಟಿ ಇದೆಯಲ್ಲ, ಇದು ಸಿಕ್ಕಾಪಟ್ಟೆ ಚರ್ಚೆ ಕಾರಣ ಆಗಿದೆ. ಯಾಕಂದರೆ ಈಗಾಗಲೇ ಭಾರತದ ಮೇಲೆ ಅಮೆರಿಕ ಸುಂಕ ಅಸ್ತ್ರವನ್ನು ಹೊರಡಿಸಿದೆ. ಹೆಚ್ಚುವರಿಯಾಗಿ ಅದರಲ್ಲಿ ಕೆಂಗಣ್ಣು ಇರುವಂಥದ್ದೇ ಅಮೆರಿಕಕ್ಕೆ. ರಷ್ಯಾದಿಂದ ನಾವೇನು ತೆಗೆದುಕೊಳ್ತೀವಲ್ಲ ಈ ಕ್ರೂಡ್ ಆಯಿಲು, ಇದಕ್ಕೆ ಸಂಬಂಧಪಟ್ಟಂತೆಯೇ ಅಸಮಾಧಾನಗಳಿದೆ. ಹಾಗಾಗಿ ಟ್ಯಾಕ್ಸ್ ಮೇಲೆ ಟ್ಯಾಕ್ಸ್ ಹಾಕ್ತಿದ್ರು, ಹೆಚ್ಚುವರಿಯಾಗಿ ಸುಂಕ ಹಾಕುವಂಥ ಕೆಲಸ ಇತ್ತೀಚಿನ ದಿನದಲ್ಲೂ ಮಾಡಿದರು. ಅಂದರೆ ಭಾರತ ಮತ್ತು ರಷ್ಯಾದ ಸಂಬಂಧಕ್ಕೆ ಹುಳಿ ಹಿಂಡುವಂಥ ಕೆಲಸ ಹಿಂದಿನಿಂದಲೂ ಕೂಡ ಮಾಡ್ಕೊಂಡು ಬಂದಿದ್ರು. ಇಂಥ ಮಹತ್ವದ ಸಂದರ್ಭದಲ್ಲೇ ಪುಟಿನ್ ಅವರು ಭಾರತಕ್ಕೆ ಬಂದಿರೋದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ. ಒಂದು, ದ್ವಿಪಕ್ಷೀಯ ಸಂಬಂಧಗಳು ಇನ್ನಷ್ಟು ಗಟ್ಟಿ ಆಗುತ್ತೆ. ಸ್ನೇಹಪೂರ್ವಕವಾದಂಥ ಭೇಟಿ ಜೊತೆಯಲ್ಲಿ ದ್ವಿಪಕ್ಷೀಯವಾದಂಥ ಯಾವ್ಯಾವ ನಿರ್ಧಾರಗಳಿಗೆ ಕೈ ಹಾಕ್ತಾರೆ, ಮುಂದೆ ಹೇಗೆ ಈ ಸಂಬಂಧಗಳು ಸಾಗುತ್ತೆ ಅನ್ನೋ ಚರ್ಚೆ ಇದೆ. ಮತ್ತೊಂದು ಅಪ್ಡೇಟ್ ಇದೆ, ಗಮನಿಸ್ತಾ ಹೋಗೋಣ ನೋಡಿ. ಪುಟಿನ್ನ ದೂರದೃಷ್ಟಿ ಉಳ್ಳಂಥ ನಾಯಕ ಅನ್ನೋದಾಗಿ ಮೋದಿ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ದೆಹಲಿಯ ಹೈದರಾಬಾದ್ ಹೌಸ್ನಲ್ಲಿ ಮೋದಿ ಈ ಹೇಳಿಕೆಯನ್ನು ಕೊಟ್ಟಿರೋದು. ಕಳೆದ 25 ವರ್ಷಗಳಿಂದ ಪುಟಿನ್ ಜೊತೆ ನನ್ನ ಸ್ನೇಹ ಸಂಬಂಧಗಳಿದೆ. ಭಾರತ ರಷ್ಯಾ ನಡುವಿನ ರಾಜತಾಂತ್ರಿಕ ಸಂಬಂಧ ಇದು ಹೊಸ ಮೈಲುಗಲ್ಲನ್ನ ಸೃಷ್ಟಿ ಮಾಡುತ್ತದೆ ಅಂತ ಈ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತನಾಡಿದ್ದಾರೆ. ರಷ್ಯಾ ಅಧ್ಯಕ್ಷ ಪುಟಿನ್ ನನ್ನ ಪ್ರಿಯ ಮಿತ್ರ ಅನ್ನೋದಾಗಿಯೂ ಕೂಡ ಹೇಳಿದ್ದು. ಭಾರತ ಯಾವುದೇ ತಟಸ್ಥ ನಿಲುವನ್ನ ಹೊಂದಿಲ್ಲ. ಭಾರತ ಎಂದಿಗೂ ಕೂಡ ಶಾಂತಿಯನ್ನ ಬಯಸುತ್ತದೆ. ವಿಚಾರದಲ್ಲಿ ಶಾಂತಿ ಮಾರ್ಗದಿಂದ ಮಾತ್ರ ವಿಶ್ವದ ಕಲ್ಯಾಣ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಆದಷ್ಟು ಬೇಗ ವಿಶ್ವ ಶಾಂತಿಯಿಂದ ಎಲ್ಲವೂ ಕೂಡ ಮುಕ್ತವಾಗಿರಲಿ. ಭಾರತ ರಷ್ಯಾ ನಡುವೆ ಆರ್ಥಿಕ ಅಭಿವೃದ್ಧಿ ಕೂಡ ಇನ್ನಷ್ಟು ವೃದ್ಧಿಯಾಗಬೇಕು. ಆ ಬಗ್ಗೆ ನಾವು ಚಿಂತನೆಗಳನ್ನು ಮಾಡ್ತೀವಿ. ಆರ್ಥಿಕ ಅಭಿವೃದ್ಧಿ ಮತ್ತಷ್ಟು ವೃದ್ಧಿಯಾಗಲಿದೆ ಮುಂದಿನ ದಿನಗಳಲ್ಲಿ. ಒಂದು ರೀತಿಯಾದಂಥ ಸುಳಿವನ್ನ ಭಾರತಕ್ಕಷ್ಟೇ ಅಲ್ಲ ಇಡೀ ವಿಶ್ವಕ್ಕೆ ಕೊಟ್ಟಂತೆ ಕಾಣಿಸ್ತಾ ಇದೆ ನರೇಂದ್ರ ಮೋದಿಯವರ ಮಾತಿನಲ್ಲಿ. ಪುಟಿನ್ ಅವರು ಬಂದಂಥ ಸಂದರ್ಭದಲ್ಲಿ ಅವ್ರನ್ನ ಉದ್ದೇಶಿಸಿ ಮಾತನಾಡುವಾಗ ಒಂದಿಷ್ಟು ವಿಚಾರಗಳನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳ್ತಾರೆ. ಒಂದು, ಆರಂಭಿಕವಾಗಿ ಶುರು ಮಾಡಿದ್ದೆ ಪುಟಿನ್ ಅವರ ಜೊತೆಗಿನ ಸಂಬಂಧಗಳ ಬಗ್ಗೆ. ಇದು ದೆಹಲಿಯ ಹೈದರಾಬಾದ್ ಹೌಸ್ನಲ್ಲಿ ಆಗಿರುವಂಥ ಮೀಟಿಂಗ್ ಸಂದರ್ಭದಲ್ಲಿ ಹೇಳ್ತಾರೆ. ಕಳೆದ 25 ವರ್ಷಗಳಿಂದ ಪುಟಿನ್ ಅವರ ಜೊತೆ ಒಂದೊಳ್ಳೆ ಸ್ನೇಹ ಸಂಬಂಧ ಇದೆ. ಇದು ಭಾರತ ಮತ್ತು ರಷ್ಯಾ ನಡುವಿನ ಡಿಪ್ಲೊಮೆಸಿ ಸೇರಿದಂತೆ ಈ ರಾಜತಾಂತ್ರಿಕ ಸಂಬಂಧಗಳೇನಿದೆಯಲ್ಲ ಇದು ಇನ್ನಷ್ಟು ಬಲವಾಗ್ತಾ ಹೋಗುತ್ತೆ, ಹೊಸ ಮೈಲಿಗಲನ್ನು ಸೃಷ್ಟಿ ಮಾಡುತ್ತೆ ಅನ್ನೋದಾಗಿ ಹೇಳ್ತಾರೆ. ಮುಂದುವರೆದಂತೆ ನನ್ನ ಪ್ರಿಯ ಮಿತ್ರ, ಗೊತ್ತು ಆಪ್ತ ಮಿತ್ರ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಯಾಕಂದರೆ ಭಾರತ ಮತ್ತು ರಷ್ಯಾದ ಸಂಬಂಧ ಇಂದು ನಿನ್ನೆಯ ಸಂಬಂಧ ಅಲ್ಲ. ಪ್ರಧಾನಿ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬರೋದಕ್ಕಿಂತ ಮುನ್ನವೂ ಕೂಡ ರಷ್ಯಾ ಮತ್ತು ಭಾರತದ ಸಂಬಂಧ ಇದೆಯಲ್ಲ, ರಾಜತಾಂತ್ರಿಕವಾದಂಥ ಸಂಬಂಧ ಬದಲಾಗಿತ್ತು. ನಾವು ಈ ಹಿಂದೆ ಯಾವಾಗ ಈ ಬಾಂಗ್ಲಾದೇಶದ ವಿಚಾರವಾಗಿ ಸೃಷ್ಟಿ ಮಾಡೋ ಸಂದರ್ಭದಲ್ಲೂ ಕೂಡ 1971-72 ಸಂದರ್ಭದಲ್ಲಿ ಅಮೆರಿಕವೇ ಭಾರತದ ಮೇಲೆ ದಾಳಿ ಮಾಡೋದಕ್ಕೆ ಬಂದಂಥ ಸಂದರ್ಭದಲ್ಲೂ ಕೂಡ ರಷ್ಯಾ ಭಾರತದ ಪರವಾಗಿ ನಿಂತಿತ್ತು. ಇನ್ನು ಪ್ರತಿ ಬಾರಿಯೂ ಕೂಡ ಯುನೈಟೆಡ್ ಸ್ಟೇಟ್ ಅಸೆಂಬ್ಲಿ ಇದರಲ್ಲೂ ಕೂಡ ಸೆಕ್ಯೂರಿಟಿಯಲ್ಲಿ ನಾವು ಏನು ಪ್ರಮುಖವಾಗಿ ಪರ್ಮನೆಂಟ್ ಮೆಂಬರ್ ಆಗಬೇಕನ್ನೋ ವಿಚಾರ ಬಂದಾಗಲೂ ಕೂಡ ರಷ್ಯಾ ಭಾರತದ ಪರವಾಗಿ ನಿಲ್ಲುತ್ತೆ. ಈ ರೀತಿಯಾದಂಥ ಸಂಬಂಧ ಇದೆ. ಹೀಗಾಗಿ ವಿಶ್ವದ ಶಾಂತಿಯನ್ನು ಬಯಸುವುದರಲ್ಲಿ ನಾವೆಲ್ಲರೂ ಕೂಡ ಹೆಜ್ಜೆ ಇಡಬೇಕು ಅನ್ನೋದಾಗಿ ಮಾತನಾಡಿದ್ದಾರೆ ಮೋದಿ ಅವರು. ಮೋದಿ ಜೊತೆ ನನ್ನ ಗೆಳೆತನ ತುಂಬಾ ಹಳೆಯದ್ದು ಅನ್ನೋದಾಗಿ ಮುಂದುವರೆದಂತೆ ದೆಹಲಿಯಲ್ಲಿ ರಷ್ಯಾ ಅಧ್ಯಕ್ಷ ಪುಟಿನ್ ಕೂಡ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಮೋದಿ ಜೊತೆ ನನ್ನ ವಿಶೇಷ ಬಾಂಧವ್ಯ ಇದೆ.
ಭಾರತ ಎಂದಿಗೂ ಕೂಡ ಶಾಂತಿಯನ್ನ ಬಯಸುತ್ತದೆ. ಪುಟಿನ್ ಅವರ ಮಾತಿದು. ರಷ್ಯಾ ಕೂಡ ಶಾಂತಿಯುತೆಯನ್ನ ಬಯಸ್ತಾ ಇದೆ. ನೋಡಿ, ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳ್ತಾ ಇದ್ರು, ನೋಡಿ ನನ್ನ ಮತ್ತು ಪುಟಿನ್ ಅವರ ಸಂಬಂಧ ರಾಜತಾಂತ್ರಿಕವಾದಂಥ ವಿಚಾರಗಳೆಲ್ಲವೂ ಕೂಡ ಬಹಳ ಹಳೇದು, 25 ವರ್ಷಗಳಿಂದಲೂ ಕೂಡ ಭದ್ರವಾಗಿದೆ ಅಂತ ಹೇಳಿದರು. ನಂತರ ಈ ಸಂದರ್ಭದಲ್ಲಿ ಪುಟಿನ್ ಅವರು ಮಾತನಾಡ್ತಾ ಹೇಳ್ತಾರೆ, ನೋಡಿ ಮೋದಿ ಅವರ ಜೊತೆಗಿನ ನನ್ನ ಗೆಳೆತನ ತುಂಬ ಹಳೇದು. ದೆಹಲಿಯಲ್ಲಿ ಈ ಮಾತು ಹೇಳಿರೋದು. ವಿಶೇಷವಾದಂಥ ಬಾಂಧವ್ಯ ಇದೆ. ಭಾರತ ಎಂದಿಗೂ ಕೂಡ ಶಾಂತಿಯನ್ನು ಬಯಸುತ್ತದೆ ಅನ್ನೋದಾಗಿ ರಷ್ಯಾ ಅಧ್ಯಕ್ಷರಾಡಿರೋ ಮಾತು. ಆ ನಿಟ್ಟಿನಲ್ಲಿ ರಷ್ಯಾ ಕೂಡ ಶಾಂತಿಯುತೆಯನ್ನು ಬಯಸುತ್ತೆ. ನಾವು ಕೂಡ ಹೆಜ್ಜೆ ಇಡ್ತೀವಿ. ಈ ಶಾಂತಿಯ ಮಾತುಗಳು ಬರ್ತಿದ್ದಂತೆ ತಲೆಗೂ ಬರ್ತಾ ಇರೋದೊಂದೇ, ಉಕ್ರೇನ್ ಜೊತೆಗಿನ ಯುದ್ಧದ ವಾತಾವರಣ ನಿರಂತರವಾಗಿ ಸಾಗ್ತಾ ಇದೆಯಲ್ಲ, ಇದಕ್ಕೆಲ್ಲಾದರೂ ಭಾರತದ ನೆಲದಿಂದಲೇ ಒಂದು ಸಂದೇಶವನ್ನು ಕಳಿಸ್ತಾರ ಭಾರತಕ್ಕೆ. ಯಾಕಂದರೆ ಹಿಂದೆಯೂ ಕೂಡ ನಾವು ಗಮನಿಸಿದ್ವಿ, ರಷ್ಯಾ ಉಕ್ರೇನ್ ಈ ದೊಡ್ಡ ಮಟ್ಟದ ಈ ತೀವ್ರ ಮಟ್ಟದ ಈ ಯುದ್ಧಗಳಾಗ್ತಿದ್ದ ಸಂದರ್ಭದಲ್ಲಿ ಅದನ್ನು ನಿಲ್ಲಿಸುವಂಥ ಕೆಲಸ ಭಾರತ ಮಾಡಿತ್ತು. ಪ್ರತಿ ಬಾರಿಯೂ ಕೂಡ ಮಧ್ಯಸ್ಥಿಕೆಯನ್ನು ವಹಿಸ್ತಾನೇ ಇತ್ತು. ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಭಾರತದ ಮೊರೆ ಇತರ ದೇಶದ ನಾಯಕರು ಬಂದು ಹೇಳ್ತಾ ಇದ್ರು. ಯಾಕಂದರೆ ರಷ್ಯಾ ಅಧ್ಯಕ್ಷರು ಕೇಳೋದು ಭಾರತದ ಮೋದಿಯವರು ಮಾತನ್ನು ಮಾತ್ರ, ಇನ್ಯಾರಿಗೂ ಕೂಡ ಅಷ್ಟೊಂದು ಕಿವಿ ಕೊಡೋದಿಲ್ಲ. ಅನೇಕ ದೇಶಗಳಲ್ಲಿ ಅವರು ನೋಡಿದ್ರೇ ಆಗಲ್ಲ ಗೊತ್ತು ಎಷ್ಟರ ಮಟ್ಟಿಗೆ ಪುಟಿನ್ ಅಂತಂದರೆ ಉರಿದು ಬೀಳ್ತಾರೆ. ಆ ಅಭಿವೃದ್ಧಿ ಇರ್ಬೋದು, ಅವರ ನಾಯಕತ್ವದ ವಿಚಾರವಾಗಿ. ಆದರೆ ಭಾರತದ ಜೊತೆ ಉತ್ತಮ ಸಂಬಂಧ ಇದೆ. ಈ ನಿಟ್ಟಿನಲ್ಲಿ ಭಾರತ ಯಾವತ್ತೂ ಕೂಡ ಶಾಂತಿಯನ್ನು ಬಯಸುತ್ತೆ, ರಷ್ಯಾ ಕೂಡ ಅದೇ ಶಾಂತಿಯನ್ನು ಬಯಸುತ್ತೆ ಅನ್ನೋದಾಗಿ ಈ ಸಂದರ್ಭದಲ್ಲಿ ರಷ್ಯಾ ಅಧ್ಯಕ್ಷರು ಆಡಿದ್ದಾರೆ. ಎಲ್ಲೋ ಒಂದು ಕಡೆ ಈ ಜಗತ್ತಿಗೆ ಒಂದು ಮೆಸೇಜ್ ಪಾಸ್ ಮಾಡುವಂಥ ಕೆಲಸ ಆಗ್ತಿದೆ. ಒಂದು, ಭಾರತ ಮತ್ತು ರಷ್ಯಾದ ಸಂಬಂಧವನ್ನು ಮೆಲುಕು ಹಾಕಿದ್ರು. ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಗಿನ ಸಂಬಂಧದ ಬಗ್ಗೆಯೂ ಕೂಡ ಮಾತನಾಡುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ ಈ ಸಂದರ್ಭದಲ್ಲಿ. विश्व फिर से एक बार शांति की दिशा में लौटेगा. Уважаемый господин президент, мы регулярно обмениваемся мнениями по поводу Украины. Вы как истинный друг рассказываете мне о том, что происходит в этом направлении. Это свидетельствует о глубоком доверии между нашими странами. Это и есть сила, настоящая сила наших отношений. Мы видим, мир переживает очень много перемен, но мы последовательно поддерживаем позиции установления мира, скорейшего установления мира, и поддерживаем все усилия, недавние в этом направлении. И мы должны все работать сообща для того, чтобы работать в этом направлении для установления мира. И я полностью уверен, что мир пойдет вновь на этом пути. एक्सेलेंसी, पिछले दिनों विश्व समुदाय के सभी नेताओं से जब भी मेरी बात हुई और उन्होंने जब विस्तार से मेरी चर्चा की, मैंने हमेशा कहा है कि भारत न्यूट्रल नहीं, भारत का पक्ष है। और पूरे विश्व ने कोविड से लेकर के अब तक कई संकटों से गुजरा है। हम आशा करते हैं बहुत ही जल्द विश्व को चिंताओं से मुक्ति मिलेगी और एक सही दिशा में प्रगति के राह पर विश्व समुदाय को एक नई आशा पैदा होगी। एक्सेलेंसी, मुझे पूरा भरोसा है कि आज दिन भर हम अनेक विषयों पर चर्चा करने वाले हैं। भारत और रशिया के आर्थिक संबंधों का अधिक विस्तार हो, हम नई नई ऊंचाइयों को प्राप्त करें, ऐसे बहुत ही आशावादी आउटकम के साथ हम हमारी इस मीटिंग को आगे बढ़ाएंगे, यह मेरा पूरा विश्वास है। एक्सेलेंसी, यूक्रेन के संकट के बाद हमारी लगातार चर्चा होती रही है। आपने भी समय समय पर एक सच्चे मित्र के रूप में हमें सभी चीजों से अवगत कराया है। मैं समझता हूं कि विश्वास बहुत बड़ी ताकत है और आपको मैंने अनेक बार इस विषय की चर्चा भी की है और विश्व समक्ष भी मैंने रखा है कि विश्व का कल्याण शांति के मार्ग पर ही है। हम सबको मिलकर के शांति के रास्ते तलाशने चाहिए और पिछले दिनों जो प्रयास चल रहे हैं, मुझे पूरा विश्वास है कि विश्व फिर से एक बार शांति की दिशा में लौटेगा। कोविड से लेकर के अब तक कई संकटों से गुजरा है। हम आशा करते हैं बहुत ही जल्द विश्व को चिंताओं से मुक्ति मिलेगी और एक सही दिशा में प्रगति के राह पर विश्व समुदाय को एक नई आशा पैदा होगी। एक्सेलेंसी, मुझे पूरा भरोसा है कि आज
दिन भर हम अनेक विषयों पर चर्चा करने वाले हैं। भारत और रशिया के आर्थिक संबंधों का अधिक विस्तार हो, हम नई नई ऊंचाइयों को प्राप्त करें, ऐसे बहुत ही आशावादी आउटकम के साथ हम हमारी इस मीटिंग को आगे बढ़ाएंगे, यह मेरा पूरा विश्वास है कि विश्व फिर से एक बार शांति की दिशा में लौटेगा। Уважаемый господин президент, мы регулярно обмениваемся мнениями. ದ್ವಿಪಕ್ಷೀಯ ಮಾತುಕತೆ ಕೂಡ ಈ ಸಂದರ್ಭದಲ್ಲಿ ನಡೆದಿದೆ. ಪುಟಿನ್ ಜೊತೆ ಮಾತುಕತೆಯನ್ನು ಮಾಡಿದ್ದಾರೆ. ರಷ್ಯಾ ಉಕ್ರೇನ್ ಯುದ್ಧದ ಬಗ್ಗೆ ಪ್ರಸ್ತಾಪಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಶಾಂತಿಯುತ ಚರ್ಚೆಯಿಂದ ಸಮಸ್ಯೆಯನ್ನ ಇತ್ಯರ್ಥಪಡಿಸಿಕೊಳ್ಳಿ ಅನ್ನುವಂಥ ವಿಚಾರ ಕೂಡ ಈ ಸಂದರ್ಭದಲ್ಲಿ ಬಂದಿದೆ. ರಷ್ಯಾ ಅಧ್ಯಕ್ಷರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸಲಹೆಯನ್ನ ಕೂಡ ಕೊಟ್ಟಿದ್ದಾರೆ. ಒಂದು, ರಷ್ಯಾ ಮತ್ತು ಉಕ್ರೇನ್ ಯುದ್ಧ ಕಂಪ್ಲೀಟ್ ಆಗಿ ನಡೀತಾನೇ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದ್ವಿಪಕ್ಷೀಯ ಮಾತುಕತೆ ಆಯಿತು. ಹಾಗಾಗಿ ಈ ಯುದ್ಧದ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡಿದರು. ಶಾಂತಿಯುತಿಯಿಂದ ಇವೆಲ್ಲವನ್ನ ಸರಿ ಮಾಡಿಕೊಳ್ಳಿ ಅನ್ನೋ ಮಾತನ್ನ ಕೂಡ ಆಡಿರೋದು ಇಲ್ಲಿ ಗಮನಿಸ್ಬೋದು ನಾವು. ಶಾಂತಿಯಿಂದಲೇ ಇವೆಲ್ಲವನ್ನ ನೀವು ಪರಿಹಾರ ಮಾಡಿಕೊಳ್ಳಿ, ಈ ರೀತಿಯಾದಂಥ ಚರ್ಚೆಗಳು ಬೇಡ ಅನ್ನೋ ವಿಚಾರವನ್ನು ಹೇಳಿದ್ದಾರೆ. ಬಿಸಿಲಿನ ಅಪ್ಡೇಟ್ ಇದೆ, ಗಮನಿಸ್ತಾ ಹೋಗೋಣ. ಭಾರತ ಹಾಗೂ ರಷ್ಯಾ ಮಧ್ಯದ 23ನೆಯ ಶೃಂಗಸಭೆ ಇದು. ಹಾಗಾಗಿ ಆ ಸಭೆಗೆ ಬಂದಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ನಡೆಯಲಿದೆ ಶೃಂಗಸಭೆ. ಶೃಂಗಸಭೆಯಲ್ಲಿ ಎರಡು ದೇಶಗಳ ಮಧ್ಯೆ ಒಪ್ಪಂದ ಕೂಡ ಸಾಗುತ್ತೆ. ಹಲವು ಒಪ್ಪಂದಗಳಿಗೆ ಸಹಿ ಹಾಕುವಂತ ಸಾಧ್ಯತೆ ಇದೆ. ಈ ಸಂದರ್ಭದಲ್ಲಿ ಸಂಜೆ ರಷ್ಯಾ ಅಧ್ಯಕ್ಷ ಪುಟಿನ್ ಅವರಿಗೆ ಔತಣಕೂಟವನ್ನ ಕೂಡ ಆಯೋಜನೆ ಮಾಡಲಾಗಿದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ಔತಣಕೂಟವನ್ನ ಆಯೋಜನೆ ಮಾಡಿರೋದು. Thank you very much for inviting me. Thank you very much. Уважаемый господин премьер-министр, дорогие друзья, прежде всего спасибо большое за приглашение. Excellency, Prime Minister, dear friends, first of all, thank you very much for inviting me. И за вчерашний очень добрый вечер. And for the yesterday's evening too, it was very good. Дружеский, в то же время с такой содержательной, очень полезной беседой. We had a friendly and at the same time a very substantial talk. У нас была возможность, и дали мне такую возможность подробно рассказать о том, что происходит на как раз украинском направлении. I could share a great deal of details about the events taking place in Ukraine. И что нами предпринимается совместно с некоторыми другими партнерами, в том числе с Соединенными Штатами, по вопросу возможного мирного урегулирования этого кризиса. And the actions we are taking together with some partners, including the United States, on a possible peaceful settlement. Спасибо вам за это внимание и спасибо за ваши усилия, направленные на разрешение этой ситуации. Thank you for the attention and for your efforts aimed at finding a solution to this situation. Thank you very much. Уважаемый господин премьер-министр, дорогие друзья, прежде всего спасибо большое за приглашение. Excellency, Prime Minister, dear friends, first of all, thank you very much for inviting me. И за вчерашний очень добрый вечер. And for the yesterday's evening too, it was very good. Дружеский, в то же время с такой содержательной, очень полезной беседой. We had a friendly and at the same time a very substantial talk. У нас была возможность, и дали мне такую возможность подробно рассказать о том, что происходит на как раз украинском направлении. I could share a great deal of details about